ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದಿಂದ ಹೊಸ ನೇಮಕಾತಿ ಅಧಿಸೂಚನೆ ಬಿಡುಗಡೆಯಾಗಿದ್ದು, ಈ ಹುದ್ದೆಗಳಿಗೆ ಮಹಿಳಾ ಮತ್ತು ಪುರುಷರು ಅರ್ಜಿ ಸಲ್ಲಿಸಬಹುದು. ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು 14/2/2024ನೇ ತಾರೀಕು ಬಿಡುಗಡೆ ಮಾಡಿದ್ದು, 1000ಕ್ಕೂ ಅಧಿಕ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ. ಸ್ನೇಹಿತರೆ, ವಿವಿಧ ಹುದ್ದೆಗಳ ಬಗ್ಗೆ ವಿವರ ನೋಡುವುದಾದರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಹಾಗೆ ವಿವಿಧ ಹುದ್ದೆಗಳಿಗೆ 1056 ಹುದ್ದೆಗಳು ಖಾಲಿ ಇವೆ. ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಎಲಿಜಿಬಿಲಿಟಿ ಕಂಡೀಷನ್ ಬಗ್ಗೆ ನೋಡುವುದಾದರೆ, ಈ ಒಂದು ಅಪ್ಲಿಕೇಶನ್ ಹಾಕ್ತಿರ್ಬೇಕಂತ ಬಯಸುವ ಅಭ್ಯರ್ಥಿಗಳಿಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ದ ಇಂಡಿಯನ್ ಫಾರಿನ್ ಸರ್ವಿಸ್ ಆ್ಯಂಡ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಈ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳು ಮಸ್ಟ್ ಬಿ ಅ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಭಾರತೀಯ ನಾಗರಿಕನಾಗಿರಬೇಕು. ಹಾಗೆ ಸಿಟಿಜನ್ ಆಫ್ ಇಂಡಿಯಾ, ಸಬ್ಜೆಕ್ಟ್ ಆಫ್ ನೇಪಾಳ್, ಭೂತಾನ್. ಮತ್ತು ಏಜ್ ಲಿಮಿಟ್ ಬಗ್ಗೆ ನೋಡುವುದಾದರೆ, ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 21 ಇಯರ್, ಮಸ್ಟ್ ನಾಟ್ ಹ್ಯಾವ್ ಅಟೈನ್ಡ್ ದ ಏಜ್ ಆಫ್ 32 ಇಯರ್ಸ್. ಏಜ್ ಲಿಮಿಟ್ ಬಗ್ಗೆ ನೋಡುವುದಾದರೆ 21 ವಯೋಮಿತಿ ಇರಬೇಕು. ಹಾಗೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಅವರವರ ಕಾಸ್ಟ್ ಇದ್ರ ಮೇಲೆ. ಹಾಗೆ ಎಲ್ಲ ಹುದ್ದೆಗಳಿಗೆ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನಂತ ನೋಡುವುದಾದರೆ, ಅ ಕ್ಯಾಂಡಿಡೇಟ್ ಮಸ್ಟ್ ಹೋಲ್ಡ್ ಅ ಗ್ರ್ಯಾಜುಯೇಟ್ ಡಿಗ್ರಿ ಆಫ್ ಎನಿ ಯೂನಿವರ್ಸಿಟಿ ಇನ್ಕಾರ್ಪೊರೇಟೆಡ್ ಬೈ ಅನ್ ಆ್ಯಕ್ಟ್. ಅಂದರೆ ಯಾವುದೇ ವಿಶ್ವವಿದ್ಯಾಲಯಗಳಿಂದ ಡಿಗ್ರಿ ಪೂರ್ಣಗೊಳಿಸಿರಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗಳು ಮಿನಿಮಮ್ ಅಂದರೆ ನೀವು ಡಿಗ್ರಿ ಪಾಸ್ ಆಗಿರಬೇಕು. ಹಾಗೆ ನಂಬರ್ ಆಫ್ ಅಟೆಂಪ್ಟ್ಸ್ ಬಗ್ಗೆ ನೋಡುವುದಾದರೆ, ದ ನಂಬರ್ ಆಫ್ ಅಟೆಂಪ್ಟ್ಸ್ SC/ST ದವರಿಗೆ ಅನ್ಲಿಮಿಟೆಡ್ ಇರುತ್ತೆ, ಯಾವುದೇ ಥರ ರೆಸ್ಟ್ರಿಕ್ಷನ್ ಇರುವುದಿಲ್ಲ. ಬಟ್ OBC ಹಾಗೂ EWS OBC ಅಭ್ಯರ್ಥಿಗಳಿಗೆ 9 ಅಟೆಂಪ್ಟ್ಸ್ ಇರುತ್ತೆ. 9 ಅಟೆಂಪ್ಟ್ಸ್ ಲಾಸ್ಟ್ ಇರುತ್ತೆ. ಹಾಗೆ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಅಂದರೆ ಫಿಸಿಕಲ್ ಬಗ್ಗೆ ನೋಡುವುದಾದರೆ, ಇದಕ್ಕೆ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನು ಬರೀತಾರಲ್ಲ ಅವ್ರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಹಾಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ನೋಡುವುದಾದರೆ, ಕ್ಯಾಂಡಿಡೇಟ್ಸ್ ಅಂದರೆ ಯಾರಿಗೆ ಅಂದರೆ SC/ST ಬೆಂಚ್ ಮಾರ್ಕ್ ಅಂದರೆ PH ಕ್ಯಾಂಡಿಡೇಟ್ಸ್ಗೆ ಯಾವುದೇ ತರಹದ ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ 100 ರೂಪೀಸ್ ಅರ್ಜಿ ಶುಲ್ಕ ಏನಿರುತ್ತೆ ಅಂದರೆ ಇದು OBC ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿ ಇರುತ್ತೆ. ಇದನ್ನು ನೀವು ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್, ಡೆಬಿಟ್ ಕಾರ್ಡ್, UPI ಮುಖಾಂತರ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬಹುದು. ಮತ್ತು ಹೌ ಟು ಅಪ್ಲೈ ಅಂದರೆ ಇದನ್ನು ಯಾವ ಥರ ನೀವು ಅಪ್ಲೈ ಮಾಡಬೇಕಂದ್ರೆ, ಕ್ಯಾಂಡಿಡೇಟ್ ರಿಕ್ವೈರ್ಡ್ ಟು ಅಪ್ಲೈ ಆನ್ಲೈನ್ ಬೈ ಯೂಸಿಂಗ್ ದ ವೆಬ್ಸೈಟ್ UPSC ಆನ್ಲೈನ್ NIC ಇನ್. ಈ ಒಂದು ವೆಬ್ಸೈಟ್ ಲಿಂಕ್ನ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ನೀವು ಅಪ್ಲಿಕೇಶನ್ ಹಾಕಬಹುದು. ಹಾಗೆ ಮೋಡಿಫಿಕೇಶನ್ ಇನ್ OTR ಪ್ರೊಫೈಲ್ ಇದ್ರ ಬಗ್ಗೆ ನೋಡೋದಾದರೆ, ನೀವೇನಾದರೂ ರಾಂಗ್ ಆಗಿ ಏನಾದರೂ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ 12/3/2024ಕ್ಕೆ ಲಾಸ್ಟ್ ಅಂದರೆ 6/3/2024ರಿಂದ 12/3/2024 ಒಳಗೆ ಟೈಮ್ ಇರುತ್ತೆ. ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬಹುದು. ಇನ್ ಕೇಸ್ ಆಫ್ ನೀವು ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಅಪ್ಲಿಕೇಶನ್ ಹಾಕಿದರೆ. ಅದ್ರ ಬಗ್ಗೆ ನೋಡೋದಾದರೆ ಅರ್ಜಿ ಶುಲ್ಕ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಸಬ್ಮಿಷನ್ ಫಾರ್ ಅಪ್ಲಿಕೇಶನ್ ಅಂದರೆ ಕೊನೆಯ ದಿನಾಂಕದ ಬಗ್ಗೆ ನೋಡುವುದಾದರೆ 5/3/2024 ಟಿಲ್ 6 ಗಂಟೆ ತನಕ, ಈವ್ನಿಂಗ್ 6 ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ. ಇವತ್ತಿಂದ ಅಂದರೆ ಫೆಬ್ರವರಿ 14, 2024ರಿಂದ ಮಾರ್ಚ್ 5, 2024ರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 5/3/2024 ಆಗಿರುತ್ತೆ. ಯಲ್ಲಿ 3 ಸ್ಟೇಜಸ್ ಇರುತ್ತೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿಕ್ಕೆ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಅಂತ 3 ಸ್ಟೇಜಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. ಎಕ್ಸಾಮಿನೇಷನ್ ಬಗ್ಗೆ ನೋಡುವುದಾದರೆ, ದ ಎಕ್ಸಾಮಿನೇಷನ್ಸ್ ಆಲ್ ಕಂಪ್ರೈಸ್ ಆಫ್ 2 ಕಂಪಲ್ಸರಿ ಪೇಪರ್ ಆಫ್ 200 ಮಾರ್ಕ್ಸ್ ಈಚ್. ಇದರಲ್ಲಿ ಕಂಪಲ್ಸರಿ ಪೇಪರ್ಸ್ ಅಂತ ಪತ್ರಿಕೆ 1, ಪತ್ರಿಕೆ 2 ಅಂತ ಎರಡು ಪೇಪರ್ಸ್ ಇರುತ್ತೆ. ಅಂಕಗಳು ಇದಕ್ಕೆ ಬಂದ್ಬಿಟ್ಟು ಪ್ರತಿಯೊಂದು ಪೇಪರ್ಗೂ 100 ಅಂಕಗಳು ಇರುತ್ತೆ. 2 ಪೇಪರ್ಗೆ 200 ಅಂಕಗಳು ಇರುತ್ತೆ. ಇದಕ್ಕೆ 2 ಅವರ್ ಟೈಮ್ ಇರುತ್ತೆ. ಬೋತ್ ದ ಕ್ವಶನ್ ಪೇಪರ್ಸ್ ವಿಲ್ ಬಿ ಆಬ್ಜೆಕ್ಟಿವ್ ಟೈಪ್ ಆ್ಯಂಡ್ ಈಚ್ ವಿಲ್ ಬಿ ಆಫ್ 2 ಅವರ್ಸ್ ಡ್ಯೂರೇಷನ್. ಇವೆರಡು ಕ್ವಶನ್ ಪೇಪರ್ ಬಂದುಬಿಟ್ಟು ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಪ್ರತಿಯೊಂದು ಪೇಪರ್ಗೂ 2 ಅವರ್ ಟೈಮ್ ಇರುತ್ತೆ. ಹಾಗೆ ಜನರಲ್ ಸ್ಟಡೀಸ್ ಪೇಪರ್ 2 ಬಗ್ಗೆ ಇದಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂದರೆ ಇದಕ್ಕೆ CSAT ಎಕ್ಸಾಮ್ ಅಂತಾರಲ್ಲ, ಪತ್ರಿಕೆ 2ಕ್ಕೆ ನೀವು ಕಂಪಲ್ಸರಿ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತ ಫಿಕ್ಸ್ ಮಾಡಿದ್ದಾರೆ. 33% ನೀವು ತಗೊಂಡು ಪಾಸ್ ಆಗಬೇಕು.
ದ ಕ್ವಶನ್ ಪೇಪರ್ ವಿಲ್ ಬಿ ಸೆಟ್ ಬೋತ್ ಇನ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಹಾಗೆ ಅಂದರೆ ಈ ಒಂದು ಕ್ವಶನ್ ಪೇಪರ್ ನಿಮಗೆ ಹಿಂದಿ ಹಾಗೂ ಇಂಗ್ಲೀಷಲ್ಲಿ ಕೊಡ್ತಾರೆ. ಎಕ್ಸಾಮ್ ಬಗ್ಗೆ ನೋಡೋದಾದರೆ ಕ್ವಾಲಿಫೈಯಿಂಗ್ ಪೇಪರ್ಸ್. ಸೊ ಈ ಒಂದು ಕ್ವಾಲಿಫೈಯಿಂಗ್ ಪೇಪರ್ ಏನಿರುತ್ತಲ್ಲ ಮೆರಿಟ್ ಲಿಸ್ಟ್ಗೆ ನಿಮಗೆ ಆ್ಯಡ್ ಆಗಲ್ಲ ಈ ಒಂದು ಪೇಪರು. ಹಾಗೆ ಒನ್ ಆಫ್ ದ ಇಂಡಿಯನ್ ಲ್ಯಾಂಗ್ವೇಜ್ ಟು ಬಿ ಸೆಲೆಕ್ಟೆಡ್ ಬೈ ದ ಕ್ಯಾಂಡಿಡೇಟ್ ಫ್ರಮ್ ದ ಲ್ಯಾಂಗ್ವೇಜ್ ಇನ್ಕ್ಲೂಡೆಡ್ ಇನ್ ದ 8th ಸ್ಕೆಡ್ಯೂಲ್ಡ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇದ್ರ ಬಗ್ಗೆ ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸ್ಸಾಮಿ, ಬೆಂಗಾಲಿ, ಗುಜರಾತ್, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಿ, ಮಣಿಪುರ್, ಮರಾಠಿ, ನೇಪಾಳಿ, ಒಡಿಶಾ, ಪಂಜಾಬಿ, ಸಂಸ್ಕೃತ್, ಹಿಂದಿ. ಸೊ ಅಂದರೆ ಕ್ವಾಲಿಫೈಯಿಂಗ್ ಪೇಪರ್ ಅಂತ ಏನಿರುತ್ತಲ್ಲ, ಸೊ ಪೇಪರ್ 1ನಲ್ಲಿ ಫಸ್ಟ್ ಇದರಲ್ಲಿ ನಿಮಗೆ ನಿಮಗೆ ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಇರುತ್ತಲ್ಲ, ಸೊ ಆ ಲ್ಯಾಂಗ್ವೇಜಲ್ಲಿ ನೀವು ಇದನ್ನು ಬರೀಬಹುದು. 300 ಅಂಕಗಳಿರುತ್ತೆ. ಹಾಗೆ ಪೇಪರ್ ಬಿ ಅಲ್ಲಿ 300 ಅಂಕಗಳಿರುತ್ತೆ. ಇದು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೀಬೇಕು ನೀವು. ಫಸ್ಟ್ ಒನ್ ಮಾತ್ರ ಬಂದುಬಿಟ್ಟು ನಿಮ್ಮ ಲ್ಯಾಂಗ್ವೇಜಲ್ಲಿ ಬರಿಬೋದು, ಬಟ್ ಸೆಕೆಂಡ್ ಒನ್ ಇಂಗ್ಲೀಷ್ ಲ್ಯಾಂಗ್ವೇಜೇ ಬರಿಬೋದು. ಈ ಒಂದು ಎಕ್ಸಾಮ್ ಏನಿರುತ್ತೆ ನಿಮಗೆ ಮೆರಿಟ್ ಲಿಸ್ಟ್ಗೆ ಆ್ಯಡ್ ಆಗಲ್ಲ. ಹಾಗೆ ಪೇಪರ್ಸ್ ಟು ಕಂಡಕ್ಟೆಡ್ ಫಾರ್ ಮೆರಿಟ್ ಅಂದರೆ ಮೆರಿಟ್ಗೆ ಕನ್ಸಿಡರ್ ಆಗೋ ಎಕ್ಸಾಮ್ ಬಗ್ಗೆ ನೋಡೋದಾದರೆ ಅಂದರೆ ಕ್ವಶನ್ಸ್ ಬಗ್ಗೆ ನೋಡೋದಾದರೆ ಪೇಪರ್ 1 ಬಂದುಬಿಟ್ಟು ಎಸ್ಸೆ ಇರುತ್ತೆ. 250 ಮಾರ್ಕ್ಸ್ಗೆ ಒಂದು ಎಸ್ಸೆ ಇರುತ್ತೆ. ಹಾಗೆ ಪೇಪರ್ 2 ಪೇಪರ್ 1 ಅಂತ 250 ಮಾರ್ಕ್ಸ್ಗೆ ನಿಮಗೆ ಎಸ್ಸೆ ರೈಟಿಂಗ್ ಇರುತ್ತೆ. ಹಾಗೆ ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4 ಅಂತ 4 ಹಂತಗಳಿಗೆ ಎಕ್ಸಾಮ್ ನಡೆಸ್ತಾರೆ. ಇದರಲ್ಲಿ ಪ್ರತಿಯೊಂದೂ 250 ಅಂಕಗಳನ್ನು ಹೊಂದಿದ್ದು, ಇದು ಟೋಟಲ್ ಬಂದುಬಿಟ್ಟು ಜನರಲ್ 1ಇಂದ ಜನರಲ್ 4 ಅಂದರೆ ಪೇಪರ್ 1ಇಂದ ಪೇಪರ್ 4ವರೆಗೆ ನಿಮಗೆ 250 ಮಾರ್ಕ್ಸ್ ಅಂದರೆ 1000 ಮಾರ್ಕ್ಸ್ ಇರುತ್ತೆ ಇದರಲ್ಲಿ. ಸೊ ಜನರಲ್ ಸ್ಟಡೀಸ್ 1ನಲ್ಲಿ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಆ್ಯಂಡ್ ಸೊಸೈಟಿ. ಸೊ ಈ ಜನರಲ್ ಸ್ಟಡೀಸ್ 1ನಲ್ಲಿ ಈ ಒಂದು ಟಾಪಿಕ್ಸ್ ಇರುತ್ತೆ. ಹಾಗೆ ಜನರಲ್ ಸ್ಟಡೀಸ್ 2 ಅಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಜನರಲ್ ಸ್ಟಡೀಸ್ 2 ಅಲ್ಲಿ ಇವೆಲ್ಲ ಟಾಪಿಕ್ಸ್ ಇರುತ್ತೆ. ಹಾಗೆ ಜನರಲ್ ಸ್ಟಡೀಸ್ 3 ಅಲ್ಲಿ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಸೊ ಜನರಲ್ ಸ್ಟಡೀಸಲ್ಲಿ ಈ ಒಂದು ಟಾಪಿಕ್ಸ್ ಇರುತ್ತೆ. ಹಾಗೆ ಜನರಲ್ ಸ್ಟಡೀಸ್ 4 ಅಲ್ಲಿ ಅಂದರೆ ಪತ್ರಿಕೆ 4ರಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಸೊ ಇದು ಬಂದ್ಬಿಟ್ಟು 250. ಸೊ ಈಚ್ ಪೇಪರ್ ಕಂಟೈನ್ 250 ಮಾರ್ಕ್ಸ್ ಅಂತ ಹೇಳ್ಬೋದು. ಹಾಗೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಇರುತ್ತೆ. ಸೊ ಆಪ್ಷನಲ್ ಸಬ್ಜೆಕ್ಟ್ ಅಂದರೆ ನೀವು ಆಯ್ಕೆ ಮಾಡ್ಕೋಬೋದು ಯಾವುದಂತ. ಇದೊಂದು ಬಂದುಬಿಟ್ಟು 250 ಅಂಕಕ್ಕೆ ಇರುತ್ತೆ. ಆಪ್ಷನಲ್ ಸಬ್ಜೆಕ್ಟು ಪತ್ರಿಕೆ 1, ಪತ್ರಿಕೆ 2 ಅಂತ ಇರುತ್ತೆ. ಸೊ ಇದು ಕೂಡ 250 ಮಾರ್ಕ್ಸ್ನ ಒಳಗೊಂಡಿರುತ್ತೆ. ಇದು ಬಂದುಬಿಟ್ಟು 500 ಅಂಕಗಳಿಗೆ ಆಪ್ಷನಲ್ ಸಬ್ಜೆಕ್ಟ್ ನಡೆಯುತ್ತೆ. ಹಾಗೆ ಇದರ ಒಂದೇ ಸಬ್ ಟೋಟಲ್ ರಿಟರ್ನ್ ಟೆಸ್ಟ್ ಬಗ್ಗೆ ನೋಡುವುದಾದರೆ 1750 ಮಾರ್ಕ್ಸ್ ನೀವು ರಿಟರ್ನಲ್ಲಿ ಬರೀತೀರಿ. ಹಾಗೆ ಬಂದುಬಿಟ್ಟು ಪರ್ಸನಲ್ ಅಲ್ಲಿ 275 ಅಂಕಗಳಿಗೆ ನಿಮಗೆ ಇಂಟರ್ವ್ಯೂ ತಗೊಳ್ತಾರೆ. ಸೊ ಗ್ರ್ಯಾಂಡ್ ಟೋಟಲ್ ಬಂದುಬಿಟ್ಟು 2025 ಅಂಕಗಳಿಗೆ ನೀವು ಈ ಒಂದು UPSC ಎಕ್ಸಾಮ್ನ ಬರೀತೀರಿ. ಈ ಒಂದು ನೋಟಿಫಿಕೇಶನ್ನ ಮತ್ತು ವೆಬ್ಸೈಟ್ ಲಿಂಕನ್ನು ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೇವೆ.